ನಡೆದಿದ್ದು ಹೇಗೆ ಅನ್ನೋದು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಏನು ಫೆಬ್ರವರಿ 14ರಂದು ಪುಲ್ವಾಮಾ ದಾಳಿ ನಡೆದಿತ್ತು. ಅವತ್ತೇ ಮೋದಿ ಅವರು ಒಂದು ಹೇಳಿದ್ರು, ಮತ್ತೊಮ್ಮೆ ನಾವು ತೀರ್ಸ್ಕೊಳ್ತೀವಿ ಅಂತ. ಸೊ ಎಂದಿನಂತೆ ಉಗ್ರರ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ನಡೆದಿದೆ. ಅದು ಏರ್ ಸ್ಟ್ರೈಕ್ ನಡೆದಿದ್ದು ಹೇಗೆ? ಪುಲ್ವಾಮಾ ದಾಳಿಗೆ ಭಾರತದಿಂದ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗಿದೆ. ಪಂಜಾಬ್ನ ಆದಂಪುರದಿಂದ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಮಧ್ಯರಾತ್ರಿ ಪಿಒಕೆ ಅಂತ ಯುದ್ಧ ವಿಮಾನಗಳು ಹೊರಟು ನಸುಕಿನ ಜಾವ 3:45ಕ್ಕೆ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. 1000 ಕೆಜಿಯ 10 ಬಾಂಬ್ಗಳಿಂದ ಉಗ್ರರ ಮೇಲೆ ದಾಳಿಯನ್ನ ನಡೆಸಿದೆ ಭಾರತೀಯ ಸೇನೆ. ಜೈಷ್ ಸಂಘಟನೆಯ 15 ಕ್ಯಾಂಪ್, 3 ಕಂಟ್ರೋಲ್ ರೂಮ್ ನ ಧ್ವಂಸ ಮಾಡಿದ್ದಾರೆ. 12 ಮಿರಾಜ್ ಯುದ್ಧ ವಿಮಾನಗಳಿಂದ ವಾಯುಪಡೆ ದಾಳಿ ಮಾಡಿದ್ದು, ವೈಮಾನಿಕ ದಾಳಿಯಿಂದ 500 ಮೀಟರ್ ಸಂಪೂರ್ಣವಾಗಿ ನಾಶವಾಗಿದೆ. ಅಡಗುತಾಣದಲ್ಲಿದ್ದ 300ಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಆಗಿದ್ದಾರೆ ಅನ್ನೋ ಶಂಕೆ ಇದೆ. ನಸುಕಿನ ಜಾವ 4:06ಕ್ಕೆ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮುಗಿಸಿದೆ. ಬಾಲ್ಕೋಟ್ನಲ್ಲಿದ್ದ ಉಗ್ರರ ಅಡಗುದಾಣವನ್ನ ಧ್ವಂಸ ಮಾಡಿದ್ದಾರೆ. ಕಾರ್ಯಾಚರಣೆಯನ್ನ ಮುಗಿಸಿ ಯಶಸ್ವಿಯಾಗಿ ವಾಪಸ್ಸಾಗಿದೆ ಸೇನೆ. ವಾಪಸ್ಸಾದ ಬಳಿಕ ಅಜಿತ್ ದೋವಲ್ ಮಾಹಿತಿಯನ್ನ ನೀಡಿದ್ದಾರೆ. ಕೂಡಲೇ ಪ್ರಧಾನಿ ಮೋದಿಗೆ ಮಾಹಿತಿಯನ್ನ ದೋವಲ್ ರವಾನಿಸಿದ್ದಾರೆ. ಪ್ರಮುಖ ಸಚಿವರ ಸಭೆ ಕೂಡ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಟ್ಟಾರೆ ನರೇಂದ್ರ ಮೋದಿ ಫೆಬ್ರವರಿ 14ರಂದು ಏನ್ ಹೇಳಿದ್ರೋ ಅದರಂತೆ ಭಾರತೀಯ ಸೇನೆ ಇವತ್ತು ಸಂಪೂರ್ಣವಾಗಿ ಏರ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾ ದಾಳಿಗೆ ಭಾರತದಿಂದ ಪ್ರತೀಕಾರವನ್ನ ತೀರಿಸಿಕೊಳ್ಳಲಾಗಿದೆ. ಪಂಜಾಬ್ನ ಆದಂಪುರದಿಂದ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಮಧ್ಯರಾತ್ರಿ ಪಿಒಕೆ ಅತ್ತ ವಿಮಾನಗಳು ಹೊರಟಿದ್ದು ನಸುಕಿನ ಜಾವ 3:45 ಸುಮಾರಕ್ಕೆ ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ದಾರೆ. ಬಹಳ ಪ್ಲಾನ್ಡ್ ಆಗಿ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. 1000 ಕೆಜಿಯ 10 ಬಾಂಬ್ಗಳಿಂದ ಉಗ್ರರ ಮೇಲೆ ದಾಳಿಯನ್ನ ಮಾಡಿದ್ದು, ಜೈಷ್ ಸಂಘಟನೆಯ 15 ಕ್ಯಾಂಪು ಮತ್ತು 3 ಕಂಟ್ರೋಲ್ ರೂಮ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ ಭಾರತೀಯ ಸೇನೆ. 12 ಮಿರಾಜ್ ಯುದ್ಧ ವಿಮಾನಗಳಿಂದ ವಾಯುಪಡೆ ದಾಳಿಯನ್ನ ನಡೆಸಿದ್ದು, ವೈಮಾನಿಕ ದಾಳಿಯಿಂದ 500 ಮೀಟರ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿದೆ. ಅಡಗುದಾಣದಲ್ಲಿದ್ದ 300ಕ್ಕೂ ಹೆಚ್ಚು ಉಗ್ರರು ಫಿನಿಶ್ ಆಗಿದ್ದಾರೆ ಅನ್ನೋ ಶಂಕೆ ಇದೆ. ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿ ಮಾಹಿತಿ ಇಲ್ಲ. ಒಟ್ಟಾರೆ ನಸುಕಿನ ಜಾವ 4:06ಕ್ಕೆ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಮುಗಿಸಿದೆ. ಅಂದ್ರೆ 1 ಗಂಟೆಗಳ ಕಾಲ ಈ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಮಧ್ಯರಾತ್ರಿ 3 ಗಂಟೆ ಪ್ರಾರಂಭ ಮಾಡ್ತಾರೆ. ನಂತರ 4:06ಕ್ಕೆ ಇದು ಸಂಪೂರ್ಣವಾಗಿ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮುಗಿಸಿದೆ. ಬಾಲ್ಕೋಟ್ನಲ್ಲಿದ್ದ ಉಗ್ರರ ಅಡಗುದಾಣವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಕಾರ್ಯಾಚರಣೆಯನ್ನ ಮುಗಿಸಿ ನಂತರ ಎಸ್ ವಿ ಆರ್ ಡನ್ ಅಂತ ಯಶಸ್ವಿಯಾಗಿ ವಾಪಸ್ಸಾಗಿದೆ ಸೇನೆ. ಫೆಬ್ರವರಿ 14ರಂದು ಏನು ಸುಮಾರು 40ಕ್ಕೂ ಹೆಚ್ಚು ಯೋಧರು ಸಾವನ್ನಪ್ಪಿದ್ರು. ಅದನ್ನ ನಾವು ಚಾಲೆಂಜ್ ಮಾಡಿದ್ರಿ. ಫೆಬ್ರವರಿ 14ರಂದು ನಾವು ವಾಪಸ್ ನಿಮಗೆ 1 ಗಂಟೆಯಷ್ಟರಲ್ಲಿ 300ಕ್ಕೂ ಹೆಚ್ಚು ಉಗ್ರರನ್ನ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಈಗ ಮಾಹಿತಿ ಬರ್ತಾ ಇರುವಂತದ್ದು. ವಾಪಸ್ಸಾದ ಬಳಿಕ ಅಜಿತ್ ದೋವಲ್ಗೆ ಮಾಹಿತಿಯನ್ನ ನೀಡಿದೆ. ಕೂಡಲೇ ಪ್ರಧಾನಿ ಮೋದಿಗೆ ದೋವಲ್ ಅವರು ಮಾಹಿತಿಯನ್ನ ರವಾನಿಸಿದ್ದಾರೆ. 1 ಸೆಕೆಂಡ್ಗೆ ಪ್ರಮುಖ ಸಚಿವರನ್ನ ಸಭೆಗೆ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪುಲ್ವಾಮಾ ದಾಳಿಯ ನಂತರ ಭಾರತ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ನಡೆಸಿದೆ. ಭಾರತೀಯ ವಾಯುಸೇನೆಯ ಭಯೋತ್ಪಾದಕ ನೆಲೆಯ ಮೇಲೆ 1000 ಕೆಜಿ ಬಾಂಬ್ ಅನ್ನ ಎಸೆದಿರುವುದಾಗಿ ಖಚಿತ ಮಾಹಿತಿಯನ್ನ ಭಾರತೀಯ ಸೇನೆ ನೀಡಿದೆ. 12 ಮಿರಾಜ್ 2000 ಜೆಟ್ ವಿಮಾನವು ಬೆಳಗ್ಗೆ 3:30 ಸುಮಾರಿಗೆ ಉಗ್ರ ನೆಲೆಯ ಎಲೆ ಬಾಂಬಿನ ಸಿರಿಮನೆಗೈದಿದೆ. ಈಗ ಭಾರತೀಯ ವಾಯುಸೇನೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೂಡ ಈಗಾಗಲೇ ತಿಳಿಸಿದೆ. ಫೆಬ್ರವರಿ 14ರಂದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಆದಿಲ್ ದಾರ್ ಎಂಬ ಆತ್ಮಾಹುತಿ ದಾಳಿಕೋರ ಬಾಂಬ್ ಅನ್ನ ಸ್ಫೋಟಿಸಿ 44 ಯೋಧರೇನು ಸಾವನ್ನಪ್ಪಿದ್ರು. ಅದರ ಪ್ರತೀಕಾರ ಎಂಬಂತೆ ಭಾರತ ಈಗ ಉಗ್ರ ನೆಲೆ ಮೇಲೆ ದಾಳಿಯನ್ನ ನಡೆಸಿದೆ.
ಬೆಳಗಿನ ಜಾವ ಈಗಾಗಲೇ ಅದ್ರ ಬಗ್ಗೆ ಪಾಕಿಸ್ತಾನ ಕೂಡ ಹೇಳಿಕೆಯನ್ನ ನೀಡಿಲ್ಲ. ಅವರು ಒಂದು ಹೇಳಿದಷ್ಟೇ, ಬೆಳಗಿನ ಜಾವ ಭಾರತ ಯುದ್ಧ ವಿಮಾನ ಒಂದು ಪಾಕ್ ಗಡಿಯೊಳಗೆ ಬಂದಿದ್ದು ಸತ್ಯ, ಆದ್ರೆ ಪಾಕ್ ವಾಯುಸೇನೆಯ ಸಂಯೋಜಿತ ಪ್ರತಿದಾಳಿಯಿಂದ ಅದು ವಾಪಸ್ ಹೋಗಿದೆ. ಭಾರತ ದಾಳಿ ನಡೆಸಿದ್ದು ಸುಳ್ಳು ಅಂತ ಪಾಕಿಸ್ತಾನ ಕಡೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಅಂದ್ರೆ ನಮ್ಮ ಭಾರತೀಯ ಸೇನೆ ನೀಡಿರುವಂತಹ ಮಾಹಿತಿ, ಸುಮಾರು 300ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನೋ ಶಂಕೆ ಮತ್ತು ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ.